ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ರಬ್ಬರ್ ಒಂದು ಒಳ್ಳೆಯ ಬೆಳೆ. ರಬ್ಬರ್ ಕೃಷಿಯಲ್ಲಿ ಇರುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನಾವು ಕಾಣಬಹುದು. ರಬ್ಬರ್ ಗಿಡಗಳನ್ನು ನಾಟಿ ಮಾಡಿದ 5-6 ವರ್ಷಗಳ ನಂತರ ಇಳುವರಿ ಕೊಡುತ್ತದೆ. ಟ್ಯಾಪಿಂಗ್ ಮಾಡಲು ಸಿದ್ಧವಾಗುತ್ತದೆ. ಆದರೆ ಕೆಲವೊಂದು ಮರಗಳು ದಪ್ಪವಾಗುವುದಿಲ್ಲ, ಕೆಲವು ಮರಗಳಲ್ಲಿ ಹಾಲು ಬರುವುದಿಲ್ಲ, ಕೆಲವು ಮರಗಳನ್ನು ಟ್ಯಾಪಿಂಗ್ ಮಾಡಲು ಆಗುವುದೇ ಇಲ್ಲ. ಇಂತಹ ಸಮಸ್ಯೆಗಳ ನಡುವೆಯೂ ರಬ್ಬರ್ ಮರಗಳಿಂದ ಯಾವ ರೀತಿಯಲ್ಲಿ ಆದಾಯ, ವರಮಾನ, ಸಂಪಾದನೆ ಪಡೆಯಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮುಂದಿನ ಭಾಗಗಳಲ್ಲಿ ನೋಡಬಹುದು. ಪ್ರತಿಯೊಂದು ವಿಷಯವೂ ಮುಖ್ಯವಾಗಿರುತ್ತದೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿರಿ. ಹಾಗೆಯೇ ನಮ್ಮ ಈ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಕೃಷಿ ರಬ್ಬರ್ ತೋಟಗಳಲ್ಲಿ ಈ ರೀತಿಯಾದಂತಹ ಟ್ಯಾಪಿಂಗ್ ಮಾಡಲು ಯೋಗ್ಯವಲ್ಲದ, ಟ್ಯಾಪಿಂಗ್ ಮಾಡಲು ಸಾಧ್ಯವೇ ಇಲ್ಲದಂತಹ ಬಹಳಷ್ಟು ಮರಗಳು ಇರುವಂತಹ ವಿಷಯಗಳನ್ನು ನೀವು ತಿಳಿದಿರಬಹುದು. ಇಂತಹ ಮರಗಳನ್ನು ನಾವು ನೆಟ್ಟು ಬೆಳೆಸಿ ಸುಮಾರು 10-15 ವರ್ಷಗಳ ನಂತರವೂ ಕೂಡ ಅದರಿಂದ ಯಾವುದೇ ಒಂದು ಆದಾಯವನ್ನು ಪಡೆಯಲು ನಿಷ್ಪ್ರಯೋಜಕವಾಗಿರುವಂತಹ ಇಂತಹ ಮರಗಳನ್ನು ಏನು ಮಾಡುವುದು ಎನ್ನುವಂಥದ್ದು ಕೂಡ ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಸಾಮಾನ್ಯವಾಗಿ ಎಲ್ಲ ರಬ್ಬರ್ ಕೃಷಿಕರಿಗೂ ಈ ಒಂದು ಸಮಸ್ಯೆಯನ್ನು ಎಲ್ಲ ಕಡೆಯೂ ನಾವು ಎದುರಿಸ್ತಾ ಇರಬಹುದು. ನೋಡಿ, ಇದು ಕೂಡ ನಮ್ಮ ಕೃಷಿ ತೋಟದಲ್ಲಿ ಇರ್ತಕ್ಕಂಥ ಒಂದು ರಬ್ಬರ್ ಮರ. ಇದನ್ನು ಕೂಡ ಯಾವುದೇ ಒಂದು ಕಾರಣಕ್ಕೆ ನಾವು ಟ್ಯಾಪಿಂಗ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಎಲ್ಲ ಕಡೆಯೂ ಮರದ ಮೇಲೆ, ಇದರ ಕಾಂಡದ ಮೇಲೆ ಇಡೀ ಮೇಲ್ಭಾಗದಲ್ಲಿ ಗುಳ್ಳೆಗಳು ಬಂದು ಒಂದು ರೀತಿಯ ಗಂಟು ಬಂದು ಅದನ್ನು ಟ್ಯಾಪಿಂಗ್ ಮಾಡಲು ಸಾಧ್ಯವೇ ಇಲ್ಲದಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಮರ ಇದೆ. ಮತ್ತು ಇದರ ಮೇಲ್ಭಾಗ ಕೂಡ ಗಾಳಿಯಲ್ಲಿ ಬಂದು ಮುರಿದು ಕೂಡ ಹೋಗಿರುತ್ತದೆ. ರಬ್ಬರ್ ಕೃಷಿಯಲ್ಲಿ ಬರುವಂತಹ ಸಮಸ್ಯೆಗಳು, ಸವಾಲುಗಳು, ಸಂಕಷ್ಟಗಳು ಒಂದೇ ಎರಡೇ. ಅದನ್ನು ಹೇಳಿದರೆ ಮುಗಿಯಲಿಕ್ಕಿಲ್ಲ. ಆದ್ದರಿಂದ ಇಂತಹ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವೇ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಪ್ರಿಯ ವೀಕ್ಷಕರೇ, ನೋಡಿ, ಈ ಮರವು ಕೂಡ ಹೋಗಿದೆ. ಈ ರೀತಿ ಸಾಮಾನ್ಯವಾಗಿ ಒಂದು ರಬ್ಬರ್ ಕೃಷಿ ತೋಟದಲ್ಲಿ ಇಂತಹ ಬಹಳಷ್ಟು ಮರಗಳು ಸಿಗುತ್ತವೆ. ಇದು ಈ ಥರ ಆಗಲಿಕ್ಕೆ ಕಾರಣಗಳು ಏನು ಎಂಬುದು ಕೂಡ ನಮಗೆ ಸರಿಯಾಗಿ ಇನ್ನೂ ಕೂಡ ತಿಳಿದಿಲ್ಲ. ಆದರೆ ಏನೇ ಆದರೂ ಕೂಡ ಇದು ಇನ್ನೂ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಟ್ಯಾಪಿಂಗ್ ಮಾಡಲಿಕ್ಕೆ ಅಥವಾ ಯಾವುದೇ ರೀತಿಯ ಹಾಲನ್ನು ಪಡೆಯಲಿಕ್ಕೆ, ಆದಾಯವನ್ನು ಪಡೆಯಲಿಕ್ಕೆ ಈ ಮರದಿಂದ ನಮಗೆ ಏನೂ ಸಾಧ್ಯತೆ ಈಗ ಇಲ್ಲ. ನೋಡಿ, ಈ ಮರ ನೋಡಿ, ಇದು ತುಂಬ ಒಳ್ಳೆಯ ಮರ, ದಪ್ಪವಾಗಿ ದಷ್ಟಪುಷ್ಟಕವಾಗಿ ತುಂಬ ಎತ್ತರವಾಗಿ ತುಂಬ ಒಳ್ಳೆಯ ಒಂದು ಮರವಾಗಿರುತ್ತದೆ. ಇದರಲ್ಲಿ ಒಳ್ಳೆಯ ಹಾಲಿನ ಇಳುವರಿ ಕೂಡ ಇರುತ್ತದೆ. ಆದರೆ ಈ ರೀತಿಯ ಒಂದು ಸಮಸ್ಯೆಗಳಿಂದ ಈ ಮರಗಳನ್ನು ನಾವು ಏನೂ ಮಾಡದಂತಹ ಒಂದು ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ. ಆದರೆ ಈ ಮರದಲ್ಲಿ ನಾವು ಯಾವ ಕೃಷಿ ಏನು ಮಾಡಬಹುದು, ಇದರಿಂದ ಕೂಡ ನಾವು ಯಾವ ರೀತಿ ಆದಾಯವನ್ನು ಪಡೆಯುವಂತಹ ವಿಡಿಯೋದ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ರಬ್ಬರ್ ಕೃಷಿಯಲ್ಲಿ ನಾವು ಮಾಡಿದಂತಹ ಎಲ್ಲ ಕೆಲಸಗಳು ನಮಗೆ ಪ್ರತಿಫಲ ಕೊಡುತ್ತದೆ ಎನ್ನುವುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಆದರೆ ನಾವು ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಇರಲೇಬೇಕು. ಯಾಕಂದರೆ ನಮ್ಮ ಬದುಕು, ಜೀವನ ನಡೆಯುವುದು ಈ ಒಂದು ರಬ್ಬರ್ ಕೃಷಿಯಿಂದ. ಆದ್ದರಿಂದ ಈ ಕೃಷಿಯಲ್ಲಿ ನಾವು ಮಗ್ನರಾಗಿರುವುದರಿಂದ ನಮಗೆ ಬೇರೆ ಮಾರ್ಗಗಳು ಇಲ್ಲದಿದ್ದರೆ ಕೂಡ ಜೀವನ ಮಾಡುವುದು ಬಹಳ ಕಷ್ಟ. ಆದ್ದರಿಂದ ಈ ಒಂದು ಕೃಷಿಯಲ್ಲಿ ನಾವು ಇರುವುದರಿಂದ, ಈ ಕೃಷಿಯನ್ನೇ ನೆಚ್ಚಿಕೊಂಡು ಬದುಕಿರುವುದರಿಂದ, ಈ ಕೃಷಿಯಲ್ಲಿ ಹೊಸ ವಿಚಾರಗಳನ್ನು ಅಳವಡಿಸಿಕೊಂಡು ಹೊಸ ಸಂಶೋಧನೆ ಪ್ರಯೋಗಗಳನ್ನು ಮಾಡಿಕೊಂಡು ಇದರಿಂದಲೇ ಏನಾದರೂ ಪ್ರಯೋಜನ ಪಡೆಯುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಇರಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮಗಾಗಿ ಮಾಡುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ ಹಾಗೂ ರಬ್ಬರ್ ಕೃಷಿಗ ಬಂಧುಗಳೇ, ಇದು ಒಂದು ಸಂಪೂರ್ಣವಾಗಿ ಗಾಳಿಗೆ ಮುರಿದು ಹೋದಂತಹ ಮರ. ಇದರ ಅರ್ಧ ಭಾಗ ಕಾಂಡದಿಂದ ಒಂದು 10 ಫೀಟಿನವರೆಗೆ ಒಂದು ಭಾಗ ಉಳಿದುಕೊಂಡಿದೆ. ಉಳಿದಂತಹ ಭಾಗವು ದೂರ ಬೀಸಿದಾಗ ಗಾಳಿಗೆ ಮರವು ಮುರಿದು ಹೋಗಿರುತ್ತೆ. ಆದರೆ ಅದರಲ್ಲಿ ಕೂಡ ಯಾವುದೇ ರೀತಿಯ ಇಳುವರಿ, ಹಾಲು ಬರುವುದಿಲ್ಲ. ಇದು ಕೂಡ ಒಂದು ನಿಷ್ಪ್ರಯೋಜಕವಾದ ಮರ ಎಂದು ಹೇಳಬಹುದು. ಇದು ಕೂಡ ಒಂದು 10ರಿಂದ 20 ವರ್ಷ ಪ್ರಾಯವಾದಂತಹ ಒಂದು ರಬ್ಬರ್ನ ಗಿಡ. ಇದು ಇಷ್ಟು ವರ್ಷಗಳು ಆದರೂ ಕೂಡ ಇವತ್ತಿನವರೆಗೂ ಅದರ ಬೆಳವಣಿಗೆಯಲ್ಲಿ ದಪ್ಪವೂ ಆಗದೆ ಟ್ಯಾಪಿಂಗ್ ಮಾಡಲು ಸಾಧ್ಯವಿಲ್ಲ. ಮತ್ತು ಟ್ಯಾಪಿಂಗ್ ಮಾಡುವ ಅರ್ಹತೆ ಪಡೆಯುವಷ್ಟು ಒಂದು ದಪ್ಪವನ್ನು ಕೂಡ ಹೊಂದಿರುವುದಿಲ್ಲ. ಮತ್ತು ತೊಗಟೆಯು ಕೂಡ ಬೆಳೆದಿರುವುದಿಲ್ಲ, ಮರವು ಕೂಡ ಬೆಳೆದಿರುವುದಿಲ್ಲ, ದಪ್ಪವೂ ಆಗಿರುವುದಿಲ್ಲ. ಆದ್ದರಿಂದ ಇಂತಹ ಮರವನ್ನು ಇಟ್ಟುಕೊಂಡು ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಆದರೆ ಇದನ್ನು ತೆಗೆದರೂ ಕೂಡ ನಮಗೆ ಮತ್ತೆ ಅಲ್ಲಿ ಏನನ್ನು ನೆಟ್ಟು ಬೆಳೆಸುವುದು ಕೂಡ ಅಸಾಧ್ಯವಾದ. ಆದರೆ ಇಂಥ ಮರದಲ್ಲಿ ಕೂಡ ನಾವು ಯಾವ ರೀತಿ ಒಂದು ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯತೆ ಎಂಬುದನ್ನು ಕೂಡ ಈ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದು ಒಂದು ಒಳ್ಳೆಯ ಉತ್ತಮವಾದಂತಹ, ಒಳ್ಳೆಯ ದಪ್ಪವಾಗಿ ಬೆಳೆದಿರುವಂತಹ ಒಂದು ಒಳ್ಳೆಯ ರಬ್ಬರ್ ಮರವಾಗಿರುತ್ತದೆ. ಆದರೆ ಇದರ ಸಮಸ್ಯೆ ಏನು ಅಂತ ಹೇಳಿದರೆ, ಈ ಮರವು ಹಾಲು ಕೊಡುವುದನ್ನು ನಿಲ್ಲಿಸಿದೆ. ಇದರಿಂದ ಟ್ಯಾಪಿಂಗ್ ಮಾಡಿದರೆ ಯಾವ ರೀತಿಯ ಹಾಲು ಬರುವುದಿಲ್ಲ, ಇಳುವರಿ ಬರುವುದಿಲ್ಲ. ಇದರಿಂದ ಕೂಡ ನಮಗೆ ಯಾವುದೇ ರೀತಿಯ ಪ್ರಯೋಜನಗಳಿಲ್ಲ. ಸೊ ಇಂತಹ ಮರಗಳನ್ನು ಕೂಡ ನಾವು ಏನಾದರೂ ಮಾಡಿ ಒಂದು ಪ್ರಯೋಜನ ಪಡೆಯುವ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನವು ಇರುತ್ತದೆ.
ಅದನ್ನು ಕೂಡ ನಾವು ಮುಂದೆ ನೋಡಬಹುದಾಗಿದೆ. ದಪ್ಪ ಕಡಿಮೆ ಇರುವಂತಹ ಟ್ಯಾಪಿಂಗ್ ಮಾಡಲು ಸಾಧ್ಯವಿದ್ದರೂ ಕೂಡ ಹಾಲು ಕೊಡುವುದಿಲ್ಲ ಮತ್ತು ದಪ್ಪವು ಕೂಡ ಕಡಿಮೆ. ಈ ಮರದಲ್ಲಿ ನಾವು ಯಾವ ರೀತಿ ಕಾಳು ಮೆಣಸನ್ನು ಕೃಷಿ ಮಾಡಿ ಬೆಳೆಸಿದ್ದೇವೆ ನೋಡಿ. ಮರದ ತುಂಬ ಎತ್ತರದವರೆಗೂ ತುಂಬ ದಟ್ಟವಾಗಿ ಒಳ್ಳೆ ವಿಶಾಲವಾಗಿ ಮೇಲಿನ ಭಾಗದವರೆಗೂ ಕಾಳು ಮೆಣಸು, ಬ್ಲ್ಯಾಕ್ ಪೆಪ್ಪರ್, ಬ್ಲ್ಯಾಕ್ ಗೋಲ್ಡ್, ಕಪ್ಪು ಚಿನ್ನ ಅಂತ ನಾವು ಏನು ಕರಿತೀವಿ ಅದು ಬಹಳ ಸುಂದರವಾಗಿ ಹರಡಿಕೊಂಡಿದೆ, ಹಬ್ಬಿಕೊಂಡಿದೆ. ಇದು ನೋಡಿ, ಈ ರೀತಿಯಾಗಿ ನಾವು ಮಾಡಲಿಕ್ಕೆ ಒಂದು ಒಳ್ಳೆ ಅಸಾಧ್ಯತೆಗಳಿದೆ. ಈ ಮರದಲ್ಲಿ ತುಂಬ ಸುಂದರವಾಗಿ ಬೆಳೆದು ಬಂದಿದೆ ನೋಡಿ. ಈ ಮರವನ್ನು ನಾವು ಚಾಪಿಂಗ್ ಮಾಡೋದಿಲ್ಲ, ಇದರಲ್ಲಿ ನಾವು ಕಾಳು ಮೆಣಸನ್ನು ಮಾತ್ರ ಹಬ್ಬಿಸಿದ್ದೇವೆ. ಅಲ್ಲಿ ಕೂಡ ನಾವು ಕಾಣಬಹುದು ನೋಡಿ. ನೀವು ನೋಡ್ತಾ ಇರುವಂತಹದ್ದು ನಾವು ಟ್ಯಾಪಿಂಗ್ ಮಾಡುತ್ತಾ ಇರುವಂತಹ ಮರ. ಹಿಂದೆ ಈ ಮರದಲ್ಲಿ ಟ್ಯಾಪಿಂಗ್ ಮಾಡಲು ಮಾಡಿದಾಗ ಹಾಲು ಬರುತ್ತಿರಲಿಲ್ಲ. ಅದರಲ್ಲಿ ಆ ಒಂದು ದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ, ಇದರಿಂದ ಏನಾದರೂ ಒಂದು ಪ್ರಯೋಜನ ಪಡೆಯಬಹುದು ಎಂದು ಒಂದು ಆಲೋಚನೆ ಮಾಡಿ ಪ್ರಾಯೋಗಿಕವಾಗಿ ಒಂದು ಚಿಂತನೆಯನ್ನು ಮಾಡಿ ಇದರಲ್ಲಿ ನಾವು ಕಾಳು ಮೆಣಸು ಕೃಷಿಯನ್ನು ನಾವು ಮಾಡಿದ್ದೇವೆ. ಆ ಕಾಳು ಮೆಣಸಿನ ಬಳ್ಳಿಯನ್ನು ನೆಟ್ಟು ಇಡೀ ಮರದ ಮೇಲೆ ಹಬ್ಬಿಕೊಂಡಿದೆ. ತುಂಬ ಚೆಂದವಾಗಿ ಸುಂದರವಾಗಿ ಬಳ್ಳಿಯು ಹಬ್ಬಿಕೊಂಡಿರುತ್ತದೆ. ಇದನ್ನು ನಾವು ಈಗ ಟ್ಯಾಪಿಂಗ್ ಕೂಡ ಮಾಡುತ್ತಾ ಇದ್ದೇವೆ. ಆದರೆ ಸಾಮಾನ್ಯವಾಗಿ ಟ್ಯಾಪಿಂಗ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲದ ಮರಗಳಲ್ಲಿ ಮಾತ್ರ ನಾವು ಮಾಡಿದ್ದು ಇದೆ. ಆದರೆ ಇದು ಟ್ಯಾಪಿಂಗ್ ಕಾಳು ಮೆಣಸು ಅನ್ನು ಬಳ್ಳಿಯನ್ನು ಬೆಳೆಸಿದ ನಂತರ ನಾವು ಒಮ್ಮೆ ಟ್ಯಾಪಿಂಗ್ ಮಾಡಿ ನೋಡುವ ಇದರಲ್ಲಿ ಹಾಲು ಬರ್ತಾಯಿತ್ತು. ಆವಾಗ ನಾವು ಇದನ್ನು ಮತ್ತೆ ಟ್ಯಾಪಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಒಂದು ವೇಳೆ ಟ್ಯಾಪಿಂಗ್ ಮಾಡುವಂತಹ ಮರವಾದರೂ ಕೂಡ ಅದರಲ್ಲಿ ನಾವು ಈ ರೀತಿಯಾಗಿ ಮಾಡಬಹುದು. ಹೇಗೆಂದರೆ ನೋಡಿ, ಇಲ್ಲಿ ನಾವು ಈ ರೀತಿಯಾಗಿ ಬಳ್ಳಿಯನ್ನು ಹಬ್ಬಿಸಿದರೂ ಕೂಡ ಇನ್ನೊಂದು ಬದಿಯಲ್ಲಿ ನಮಗೆ ಟ್ಯಾಪಿಂಗ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲದಿದ್ದರೆ ಈ ಮೆಣಸಿನ ಬಳ್ಳಿಗಳನ್ನೆಲ್ಲವೂ ಒಂದು ಕಡೆ ಒಟ್ಟು ಬಿಡಿಸಿಕೊಂಡು ಎಲೆಗಳನ್ನು ಒಂದು ಟ್ಯಾಪಿಂಗ್ ಮಾಡುವ ಎತ್ತರದವರೆಗೆ ಎಲೆಗಳನ್ನೆಲ್ಲ ತೆಗೆದು ಹಾಕಿ ಒಂದು ಬದಿಗೆ ಚೆನ್ನಾಗಿ ಒಂದು ಒಟ್ಟಿಗೆ ಕಟ್ಟಿ ಮೇಲೆ ಬಿಟ್ಟುಕೊಂಡರೆ ಆಯಿತು. ನಮಗೆ ಬೇಕಾದ ಹಾಗೆ ಆ ಕಡೆ ಮತ್ತು ಈ ಕಡೆಗೆ ತಿರುಗಿಸಿಕೊಂಡು ಕಟ್ಟಿದಲ್ಲಿ ನಮಗೆ ಟ್ಯಾಪಿಂಗು ಮಾಡಬಹುದು. ಜೊತೆಗೆ ಹಾಲು ಬಂದರೆ ಹಾಲಿನ ಇಳುವರಿಯನ್ನು ಕೂಡ ಪಡೆಯಬಹುದು. ಮತ್ತು ಕಾಳು ಮೆಣಸಿನ ಒಳ್ಳೆಯ ರೀತಿಯಲ್ಲಿ ನಮಗೆ ಇಳುವರಿ ಬಂದರೆ ಅದನ್ನು ಕೂಡ ನಾವು ತೆಗೆದುಕೊಳ್ಳಬಹುದು. ಇದರಿಂದ ನಮಗೆ ಒಂದಷ್ಟು ನಿಷ್ಪ್ರಯೋಜಕವಾದ ಹಾಲು ಕೊಡದ ಮರಗಳಿಂದ ಖಂಡಿತವಾಗಿ ನಮಗೆ ಒಂದು ಪ್ರಯೋಜನ ಪಡೆಯಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆಗಳಿದೆ ನೋಡಿ. ಇದು ಕೂಡ ಒಂದು ದಪ್ಪವಾದ ಒಳ್ಳೆಯದಾದಂತಹ ಒಂದು ಮರ. ಇದರಲ್ಲಿ ಕೂಡ ಹಿಂದೆ ಒಳ್ಳೆಯ ಹಾಲು ಬರುತ್ತಿತ್ತು. ಆದರೆ ಸ್ವಲ್ಪ ದಿನಗಳ ನಂತರ ಇದು ಕೂಡ ಹಾಲನ್ನು ಕೊಡುವುದು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದೆ. ಆಗ ನಾವು ಇದಕ್ಕೆ ಕೂಡ ಈ ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೇವೆ. ನಿಮಗೆ ತುಂಬ ಇದು ಎತ್ತರವರೆಗೆ ಹೋಗಿದೆ, ತುಂಬ ಮೇಲ್ಭಾಗದವರೆಗೆ ಹೋಗಿದೆ. ಇಡೀ ಮರದಲ್ಲಿ ತುಂಬ ಚೆನ್ನಾಗಿ ಬಳ್ಳಿ ಹೋಗಿದೆ, ತುಂಬ ಚೆನ್ನಾಗಿ ಬಳ್ಳಿ ಹಬ್ಬಿಕೊಂಡಿದೆ ಎಲ್ಲ ಭಾಗಗಳಲ್ಲಿಯೂ ನೋಡಿ. ಈ ರೀತಿ ಕೂಡ ನಾವು ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಈಗ ಮಾಡುವುದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ, ನಮಗೆ ಈ ಮರದಿಂದ ಹಾಲು ಸಿಗದಿದ್ದ ಪಕ್ಷದಲ್ಲಿ ರಬ್ಬರ್ ಹಾಲಿನಿಂದ ನಮಗೆ ಉತ್ಪನ್ನಗಳು ದೊರೆಯದಿದ್ದಾಗ ಈ ರೀತಿ ಕೂಡ ಮಾಡಿದರೆ ಒಂದಷ್ಟು ಕಾಳು ಮೆಣಸಿನ ಒಂದು ಬೆಳೆದು ಮಾರಾಟ ಮಾಡುವುದರಿಂದ ಒಂದು ಒಳ್ಳೆಯ ಮಟ್ಟದಲ್ಲಿ ನಮಗೆ ಒಂದು ಆದಾಯವು ಕೂಡ ಖಂಡಿತವಾಗಿಯೂ ದೊರೆಯುತ್ತದೆ. ಬಹಳಷ್ಟು ರಬ್ಬರ್ ಮರಗಳನ್ನು ನೀವು ಕಾಣಬಹುದು. ಇದೆಲ್ಲವೂ ಕೂಡ ಟ್ಯಾಪಿಂಗ್ ಮಾಡಲಿಕ್ಕೆ ಯೋಗ್ಯವಲ್ಲ ಮತ್ತು ಟ್ಯಾಪಿಂಗ್ ಮಾಡಿದರೆ ಇದರಲ್ಲಿ ಯಾವ ರೀತಿಯ ಹಾಲು ಕೂಡ ಬರುವುದಿಲ್ಲ. ಆದ್ದರಿಂದ ಆ ಜಾಗದಲ್ಲಿ ನಾವು ಆ ಮರವನ್ನು ತೆಗೆದು ಮತ್ತು ಬೇರೆ ಏನು ಕೃಷಿಯನ್ನು ಮಾಡುವುದು ಕೂಡ ಅಸಾಧ್ಯದ ಮಾತು. ಯಾಕಂತ ಹೇಳಿ ರಬ್ಬರ್ ಕೃಷಿಯಲ್ಲಿ ನಮಗೆಲ್ಲ ತಿಳಿದಿರುವ ಹಾಗೆ ಒಂದು ರಬ್ಬರ್ ಮರವು ಹಾಳಾಗಿ ಹೋದರೆ ಆ ಭಾಗದಲ್ಲಿ ನಾವು ಮತ್ತೆ ಬೇರೆ ಯಾವುದೇ ಒಂದು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಒಂದು ವೇಳೆ ರಬ್ಬರ್ ಮರವನ್ನೇ ನೆಟ್ಟರೆ ಅದು ಕೂಡ ಸರಿಯಾಗಿ ಬರುವುದಿಲ್ಲ ಮತ್ತು ನಿರಂತರವಾಗಿ ಆ ಜಾಗದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಪ್ರಯೋಜನವಿಲ್ಲ ಮತ್ತು ಅಲ್ಲಿಂದ ಯಾವುದೇ ರೀತಿಯ ಒಂದು ಆದಾಯವನ್ನು ನಮಗೆ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ನೋಡಿ ಬಂಧುಗಳೇ, ಇದೆಲ್ಲವೂ ಕೂಡ ಒಂದಷ್ಟು ಮರಗಳು ಈ ರೀತಿಯಾಗಿ ನಾವು ಎಲ್ಲ ಮರಗಳಿಗೂ ಕೂಡ ಕಾಳು ಮೆಣಸನ್ನು ಬಿಟ್ಟಿದ್ದೇವೆ. ಇದು ಈ ರೀತಿಯಾಗಿ ನಿಮಗೆ ಮಾಡಲಿಕ್ಕೆ ಖಂಡಿತವಾಗಿಯೂ ಅವಕಾಶಗಳು ಇದ್ದೇ ಇರುತ್ತದೆ. ಇದು ಕೂಡ ತುಂಬ ಹಳೆಯದಾದಂತಹ ಮರ, ಇದು ಕೂಡ ಯಾವುದೇ ಒಂದು ಕಾರಣಕ್ಕೂ ಟ್ಯಾಪಿಂಗ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಅದರ ಒಂದು ಪರಿಸ್ಥಿತಿ ಕೂಡ ನೀವು ಗಮನಿಸಬಹುದು. ಒಂದು ಗುಳ್ಳೆಗಳು ಬಂದಿದೆ, ಮರಗಳು ತುಂಬ ದಪ್ಪವಾಗಿದೆ, ಮರಗಳಿಗೆ ಎಲ್ಲ ಭಾಗದಲ್ಲಿ ಕೂಡ ದಪ್ಪದ ಗಂಟುಗಳು ಬಂದಿದೆ. ಹಾಗಾಗಿ ಇದನ್ನು ಇನ್ನು ಮುಂದೆ ಟ್ಯಾಪಿಂಗ್ ಮಾಡೋದು ಕಷ್ಟದ ಮಾತು. ಹಾಗಾಗಿ ಇಲ್ಲಿ ನೋಡಿ, ಇಲ್ಲೂ ಕೂಡ ನಾವು ಕಾಳು ಮೆಣಸನ್ನು ಈ ಬಳ್ಳಿಗೆ ಹಬ್ಬಿಸಿದ್ದೇವೆ. ತುಂಬ ಚೆನ್ನಾಗಿ ಹಿಡ್ಕೊಂಡಿದೆ, ತುಂಬ ಚೆನ್ನಾಗಿ ಅದು ಬಳ್ಳಿಯು ಈ ಮರದ ಮೇಲೆ ತುಂಬ ಚೆನ್ನಾಗಿ ಹಬ್ಬಿಕೊಂಡು ಮೇಲೆವರೆಗೆ ಹೋಗಿದೆ, ನೀವು ನೋಡಬಹುದು. ಹಾಗೆ ಇದರಲ್ಲೂ ಇದು ಕೂಡ ಒಂದು ಒಳ್ಳೆಯ ವಿಚಾರ. ಇದು ಕೂಡ ಯಾರು ಬೇಕಾದರೂ ಮಾಡ್ಬೋದು, ಸ್ವಲ್ಪ ಆಸಕ್ತಿ ಇದ್ದರೆ ಸಾಕು. ಇದಕ್ಕೆ ದೊಡ್ಡ ತಲೆ ಖರ್ಚು ಮಾಡುವಂಥದ್ದು, ಹಣ ಖರ್ಚು ಮಾಡುವಂಥದ್ದು, ದೊಡ್ಡ ಜ್ಞಾನ ಏನು ಖರ್ಚುಗಳೇನು ಬರುವುದಿಲ್ಲ. ನಮ್ಮಲ್ಲಿರುವಂತಹ ಮೆಣಸಿನ ಬಳ್ಳಿಗಳನ್ನು ತಂದು ಈ ರೀತಿಯ ಮರಕ್ಕೆ ಹಬ್ಬಿಸಿಬಿಟ್ಟರೆ ಆಯಿತು. ಆದರೆ ಸಮಯ ತಗೊಳ್ತದೆ, ಒಮ್ಮೆಲೆ ಬರುವುದಿಲ್ಲ. ಸ್ವಲ್ಪ ಸಮಯ ತಗೊಂಡು ನಿಧಾನವಾಗಿ ಅದು ಮೇಲಕ್ಕೆ ಹೋಗಿ ಅದು ನಮಗೆ ಒಂದು ಪ್ರಯೋಜಕವಾದ ಮರಗಳಿಂದ ಒಂದು ಸ್ವಲ್ಪ ಸಹಾಯವಾಗುತ್ತದೆ. ಇದು ನಾವು ಅದು ಕೂಡ ಒಂದು ಸ್ವಲ್ಪ ನಾವು ಟ್ಯಾಪಿಂಗ್ ಮಾಡ್ತೀವಿ, ಒಳ್ಳೆ ಹಾಲು ಬರ್ತಾ ಇದೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಟ್ಯಾಪಿಂಗ್ ಮಾಡಲಿಕ್ಕೆ ಖಂಡಿತವೂ ಸಾಧ್ಯ ಇಲ್ಲ. ಪರಿಸ್ಥಿತಿ ಈ ರೀತಿ ಇರುವುದರಿಂದ ಟ್ಯಾಪಿಂಗ್ ಮಾಡೋದು ಅಸಾಧ್ಯದ ಒಂದು ಮಾತು. ಹಾಗೆ ಇನ್ನು ಬೇರೆ ಮರಗಳು ಕೂಡ ಇದೆ, ನೀವಾಗಲೇ ನೋಡಿರ್ಬೋದು. ಇಂತಹ ಭಾಳಷ್ಟು ಮರಗಳು ನಮ್ಮಲ್ಲಿ ಇದೆ. ಆದರೆ ಏನು ಮಾಡೋದು, ಕೃಷಿ ಅಂದ ಮೇಲೆ ಇವೆಲ್ಲ ಸಮಸ್ಯೆಗಳನ್ನು ನಾವು ಅರಿತುಕೊಂಡು ಅದಕ್ಕೆ ಒಂದು
ಹೊಂದಿಕೊಂಡು ಕೃಷಿಯನ್ನು ಮಾಡಬೇಕಾಗ್ತದೆ. ಇದೂ ಕೂಡ ಅಂತಹ ಒಂದು ಮರ. ಇಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಈ ಮರಕ್ಕೆ ಬಿಟ್ಟಿದ್ದೇವೆ. ಅದೇ ರೀತಿ ಮೇಲ್ಭಾಗಕ್ಕೆ ತುಂಬ ಚೆನ್ನಾಗಿ ಹೋಗಿದೆ, ಹಿಡಿದುಕೊಂಡಿದೆ, ಹಬ್ಬಿಕೊಂಡಿದೆ. ಹಾಗೆ ನೀವು ಗಮನಿಸ್ತಾ ಇರ್ಬೋದು. ಆದರೆ ಇದನ್ನು ಕೂಡ ನಾವು ಟ್ಯಾಪಿಂಗ್ ಮಾಡ್ತಾ ಇದ್ದೀವಿ. ಆಗಲೇ ಹೇಳಿದ ಹಾಗೆ ನಾವು ಈ ರಬ್ಬರ್ ಮರಕ್ಕೆ ಹಾಕಿರುವ ಈ ಮೆಣಸಿನ ಬಳ್ಳಿಗಳನ್ನು ನಾವು ಹಗ್ಗದಿಂದ ಕಟ್ಟಿ ಒಂದು ಬದಿಗೆ ಎಳೆದು ಕಟ್ಟಿರುವುದರಿಂದ ನಮಗೆ ಒಂದು ಟ್ಯಾಪಿಂಗ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಯಿತು. ಇದರಿಂದ ನಮಗೆ 2 ರೀತಿಯಾದ ಇನ್ಕಮ್ಗಳು ದೊರೆಯುತ್ತದೆ. ಏಕೆಂದರೆ ಒಂದು ರಬ್ಬರಿನ ಹಾಲು ಮತ್ತು ದೊರೆಯುತ್ತದೆ, ಮತ್ತು ರಬ್ಬರ್ನಿಂದ ಮೇಲೆ ಬೆಳೆದಿರುವಂತಹ ಕಾಳು ಮೆಣಸು ಕೂಡ ದೊರೆಯುತ್ತದೆ. ಇದರಿಂದ ನಮಗೆ ಒಂದು ಆದಾಯ ಒಂದು ದುಪ್ಪಟ್ಟು ಆಗುವ ಹಾಗೆ ಕೂಡ ಇರುತ್ತದೆ. ನೋಡಿ, ಇದು ಕೂಡ ಮರ ತುಂಬ ಸಮಸ್ಯೆಯಾಗಿ ಟ್ಯಾಪಿಂಗ್ ಮಾಡಲಿಕ್ಕೆ ಯೋಗ್ಯವಲ್ಲದ ರೀತಿಗೆ ತಲುಪಿದೆ. ನೋಡಿ ಈ ರೀತಿ ನಾವು ಕೂಡ ಮನಸ್ಸು ಮಾಡಿದರೆ ಇಂತಹ ಪ್ರಯೋಗಗಳನ್ನು ಮಾಡಿ ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯಬಹುದು. ಕೂಡ ಒಂದು ರಬ್ಬರ್ ಮರವೇ. ಈ ಮರಕ್ಕೆ ಏನೋ ಒಂದು ಕಾಯಿಲೆ ಬಂದು ಸಮಸ್ಯೆಯಾಗಿ ಈ ಮರದಲ್ಲಿ ಮೇಲಿನಿಂದ ಕಾಂಡದಿಂದ ಮೇಲ್ಭಾಗದವರೆಗೆ ಅರ್ಧ ಭಾಗ ಮಾತ್ರ ಉಳಿದಿದೆ. ಆದರೂ ಈ ಮರ ಒಂದು ಉಳಿದುಕೊಂಡಿದೆ. ಅದೊಂದು ಬಹಳ ಒಂದು ವಿಶೇಷ ಅಂತ ಹೇಳಬಹುದು. ಆದರೆ ಒಂಥರ ಚಿಗುರು ಬಂದು ಮೇಲ್ಭಾಗಕ್ಕೆ ಕವರಿದೆ. ಇಲ್ಲಿ ಕೂಡ ನಮಗೆ ಟ್ಯಾಪಿಂಗ್ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಆದರೆ ನಾವು ಇದಕ್ಕೂ ಕೂಡ ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೇವೆ. ಮೆಣಸು ಚಿಗುರು ಬಿಡ್ತಾ ಇದೆ. ಇದರಿಂದ ಕೂಡ ಒಂದು ಪ್ರಯೋಜನ ಪಡೆಯಲಿಕ್ಕೆ ಖಂಡಿತವಾಗಿ ಸಾಧ್ಯವಿದೆ. ಯಾಕಂತ ಹೇಳಿದರೆ ಇದನ್ನು ತೆಗೆದು ಹಾಕುವಂಥದ್ದು ಮತ್ತು ಇಲ್ಲಿ ಬೇರೆ ಮಾಡುವಂಥದ್ದು ಅಸಾಧ್ಯತೆ ಬಾತು. ಹಾಗಾಗಿ ಇಲ್ಲಿಯೂ ಕೂಡ ನಾವು ಈ ರೀತಿಯಾಗಿ ಸ್ವಲ್ಪ ಕಾಳು ಮೆಣಸಿನ ಬಳ್ಳಿಯನ್ನು ನೆಟ್ಟು ಬೆಳೆಸಲಿಕ್ಕೆ ಸಾಧ್ಯತೆಗಳು ಖಂಡಿತ ಇದೆ. ಇದು ಒಂದು ಸ್ವಲ್ಪ ವಿಶೇಷವಾಗಿದೆ. ಯಾಕೆಂದರೆ ಮರ ಒಂದು ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಕಡಿದರೂ ಕೂಡ ಇದೊಂದು ಮರದ ಒಂದು ತುಂಡು ಕೂಡ ಸಿಗಲಿಕ್ಕಿಲ್ಲ. ಆದರೆ ಇಂಥ ಒಂದು ಅರ್ಧಂಬರ್ಧವಾಗಿರುವಂಥ ಮರದಲ್ಲಿ ಕೂಡ ನಾವು ಕಾಳು ಮೆಣಸು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೂಡ ಒಂದು ನಿಷ್ಪ್ರಯೋಜಕವಾದ ಮರದ ಒಣಗಿ ಹೋದ ತುಂಬ ದಪ್ಪ ಕಡಿಮೆ ಇರುವಂತಹ ಒಂದು ಮರಕ್ಕೆ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ಅದರಿಂದ ಕೂಡ ಒಂದು ಸಣ್ಣ ಮಟ್ಟಿಗೆ ಪ್ರಮಾಣದ ಆದಾಯವನ್ನು ನಾವು ಪಡೆಯುತ್ತಿದ್ದೇವೆ. ಯಾಕಂದರಿಂದ ಹೀಗೆ ಮಾಡುವುದರಿಂದ ಯಾವ ಮರಗಳ ಒಂದು ನಿಷ್ಪ್ರಯೋಜಕ ಆಗಿದ್ದರೂ ಕೂಡ ಅದರಿಂದ ಕೂಡ ನಮಗೆ ವರಮಾನ ಅಥವಾ ಆದಾಯವನ್ನು ಪಡೆಯಲಿಕ್ಕೆ ಈ ರೀತಿ ಮಾಡುವುದರಿಂದ ನಮಗೆ ಸಾಧ್ಯತೆಗಳು ಖಂಡಿತ ಇದೆ. ಇದು ಕೂಡ ಒಂದು ಸಣ್ಣ ಕೆಲಸವಾದರೂ ಕೂಡ ಈ ರೀತಿಯ ಹೋದಂತಹ ಮರಗಳಿಗೆಲ್ಲ ಮಾಡುವುದರಿಂದ ಅದರ ಹನಿ ಗೂಡಿದರೆ ಹಳ್ಳ ಎನ್ನುವ ಹಾಗೆ ಸಿಗುವಂತಹ ಒಂದು ಪ್ರಮಾಣ ಕೂಡ ಮೊತ್ತ ಆದಾಯ ಕೂಡ ಚೆನ್ನಾಗಿರ್ತದೆ. ರಬ್ಬರ್ ಗಿಡಗಳ ತೋಟದಲ್ಲಿ ಮಧ್ಯದಲ್ಲಿ ಇರುವಂತಹ ಒಂದು ಕಾಡು ಮರ ಒಳ್ಳೆಯ ಜಾತಿಯ ಮರವಾಗಿರುತ್ತೆ. ಆದರೆ ಈ ಮರವು ಅಲ್ಲಿ ಬೆಳೆದು ಬಹಳ ದಿನಗಳಿಂದ ನಿಂತಿರುತ್ತದೆ. ಅದರಿಂದ ಕೂಡ ನಾವು ಏನು ಪ್ರಯೋಜನ ಪಡೆಯಲಿಕ್ಕೆ ಸಾಧ್ಯವಿಲ್ಲದರೂ ಕೂಡ ಅದರಿಂದ ನಾವು ಸೊಪ್ಪುಗಳನ್ನು ತೆಗಿತೇವೆ, ಮತ್ತು ಒಂದಷ್ಟು ಕಟ್ಟಿಗಳನ್ನ ನಮಗೆ. ಆದರೆ ನಾವು ಆ ಮರದಲ್ಲಿ ಕೂಡ ಕಾಳು ಮೆಣಸನ್ನು ಹಬ್ಬಿರುವುದರಿಂದ ಆ ಮರದಲ್ಲಿ ಕೂಡ ನಮಗೆ ಒಂದಷ್ಟು ಆದಾಯವು ಬರುತ್ತದೆ. ಒಂದು ಸಣ್ಣ ಪ್ರಮಾಣದ ಮೊತ್ತದ ಆದಾಯವು ನಮಗೆ ಈ ಕಾಳು ಮೆಣಸು ಕೃಷಿಯಿಂದ ಬರುತ್ತದೆ. ಆದ್ದರಿಂದ ನಮ್ಮ ರಬ್ಬರ್ ತೋಟದ ಅಕ್ಕಪಕ್ಕಗಳಲ್ಲಿ ಎಲ್ಲಿಯಾದರೂ ಇದ್ದಲ್ಲಿ ಇಂತಹ ಮರಗಳು ಇದ್ದಲ್ಲಿ ಅಥವಾ ಈ ರೀತಿಯ ಕೃಷಿಯನ್ನು ಕೂಡ ನಾವು ಮಾಡುವುದು ಸೂಕ್ತ. ಹಾಲು ಕೊಡದಂತಹ, ಟ್ಯಾಪಿಂಗ್ ಮಾಡಲು ಆಗದಂತಹ, ಬೆಳವಣಿಗೆ ಆಗದಂತಹ ಮರಗಳಲ್ಲಿ ನಾವು ಯಾವ ರೀತಿಯಾಗಿ ಆದಾಯವನ್ನು ಪಡೆಯಬಹುದು ಎನ್ನುವಂಥ ಒಂದು ಅಂದಾಜು ಸರಾಸರಿ ಲೆಕ್ಕಾಚಾರ ನೋಡೋಣ ಬಂಧುಗಳೇ. ಸಾಮಾನ್ಯವಾಗಿ ಒಂದು ರಬ್ಬರ್ ಮರದಲ್ಲಿ ಸರಾಸರಿ ಅಂದಾಜಿನ ಪ್ರಕಾರ ಒಂದು ವರ್ಷಕ್ಕೆ 4 ರಿಂದ 5 kg ರಬ್ಬರ್ ಶೀಟು ದೊರೆಯುತ್ತದೆ. ಆದರೆ 5 kgಗೆ ಇವತ್ತಿನ ಬೆಲೆ ಒಂದು 180 ರೂಪಾಯಿ ಸರಾಸರಿ ಇಟ್ಟುಕೊಂಡರೂ ಕೂಡ 18 900 ರೂಪಾಯಿ ಆಯಿತು. ಅದೇ ರೀತಿ ಕಾಳು ಮೆಣಸಿನ ಕೃಷಿಯಲ್ಲಿ ನಾವು ಮಾಡುವುದಾದರೆ ಸರಾಸರಿಯಾಗಿ ಒಂದು ಮರದಲ್ಲಿ 1 ರಿಂದ 2 kg ಕಾಳು ಮೆಣಸು ದೊರೆಯಬಹುದು. ಆದರೆ ಇವತ್ತಿನ ಬೆಲೆ 700 ರೂಪಾಯಿ ಇರುವುದರಿಂದ 700 ರೂಪಾಯಿಗೆ ಪ್ರಕಾರ ಲೆಕ್ಕ ಹಾಕಿದರೆ 700 × 2 ಅಂತ ಹೇಳಿದರೆ 1400 ರೂಪಾಯಿ ಆಯಿತು. ಏನಿಲ್ಲ 600 ರೂಪಾಯಿ ಇಟ್ಟುಕೊಂಡರೂ ಕೂಡ 1000 ರೂಪಾಯಿ ಹತ್ತಿರ ಇದರಿಂದ ನನಗೆ ಆದಾಯ ದೊರೆಯುತ್ತದೆ. ಈಗ ನೀವು ನೋಡಿರಬಹುದು ನಿಷ್ಪ್ರಯೋಜಕವಾದ ಮರಗಳಿಂದ ಯಾವ ರೀತಿಯಾಗಿ ನಾವು ಆದಾಯವನ್ನು ಪಡೆಯಬಹುದು. ನಾವು ಮಾಡಿದಂತಹ ವಿಚಾರಗಳನ್ನೇ ನಿಮಗೆ ಹೇಳಿದ್ದೇವೆ. ನಿಮಗೆ ಹೇಳಿದ ವಿಚಾರಗಳನ್ನೇ ನಾವು ಮಾಡಿದ್ದೀವಿ. ಆದ್ದರಿಂದ ಈ ವಿಚಾರಗಳನ್ನು ಹೆಚ್ಚು ಕೃಷಿಕರಿಗೆ, ರಬ್ಬರ್ ಕೃಷಿಕರಿಗೆ ವಿಚಾರಗಳನ್ನು ತಲುಪಿಸಿ ನಿಷ್ಪ್ರಯೋಜಕ ಮರಗಳಿಂದ ಎಲ್ಲರೂ ಕೂಡ ಒಳ್ಳೆಯ ಆದಾಯವನ್ನು ಪಡೆಯಲಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಎನ್ನುವ ದೃಷ್ಟಿಯಿಂದಲೇ ಈ ಒಂದು ವಿಡಿಯೋವನ್ನು ನಾನು ಮಾಡಿರುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.